ವಿಚಾರದಲ್ಲಿ ತಮ್ಮ ಹೆಸರು ಕೇಳಿ ಬರ್ತಾ ಇತ್ತು, ಜಾರ್ಜ್ ಅವರು ರಾಜೀನಾಮೆ. ಅದಕ್ಕೆ ಈಗಾಗಲೇ ಜಾರ್ಜ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದ್ರೊಳಗಿಂದ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಆ್ಯಕ್ಚುಲಿ ಜಾರ್ಜ್ ಅವರು ಏನೋ ಬೇಸರ ಮಾಡ್ಕೊಂಡಿದ್ದಾರಾ ಅಥವಾ ಏನೋ ರೆಸಿಗ್ನೇಷನ್ ಲೆಟರ್ ಕೊಡೋಕೆ ಹೋಗಿದ್ದಾರೆ, ಅದೆಲ್ಲ ನನಗೇನು ಗೊತ್ತೇ ಇಲ್ಲ. ಸೊ ಆದರೂ ಕೂಡ ಅನ್ನೆಸೆಸರಿಯಾಗಿ ನನ್ನ ಹೆಸರು ಇದ್ರೊಳಗೆ ಟ್ರ್ಯಾಕ್ ಮಾಡಿದ್ದಾರೆ. ಸೊ ಅದು ಯಾರು ಆ ರೀತಿ ದುರ್ದೇಶಪೂರಿತವಾಗಿ ನನ್ನ ಹೆಸರು ತಂದರೆ ಗೊತ್ತಿಲ್ಲ. ಸೊ ಬಟ್ ಅದರೊಳಗಂತೂ ಯಾವುದೇ ಒಂದು ಸತ್ಯ ಇಲ್ಲ. ಅಲ್ಲ, ಯಾಕೆಂದ್ರೆ ಪ್ರತಿ ಸತಿ ಯತೀಂದ್ರ ಅವರ ಟಾರ್ಗೆಟ್ ಅವ್ರು ಮಾಡ್ತಾನೆ ಇರ್ತಾರೆ. ಅದೇ ಕೆಲಸ ಬಿಜೆಪಿ ಅವರಿಗೆ. ಅಸೆಂಬ್ಲಿಲೂ ಕೂಡ ನನ್ನ ಹೆಸರು ಮೆನ್ಷನ್ ಮಾಡಿದ್ದಾರೆ. ಯಾಕೆ ಅಂತಂತಂದ್ರೆ ಸಿದ್ದರಾಮಯ್ಯ ಮೇಲಾಗಲಿ ಸರ್ಕಾರದ ಮೇಲಾಗಲಿ ಅವ್ರಿಗೆ ಯಾವುದೇ ಗುರುತರ ಆರೋಪ ಮಾಡೋಕ್ಕೆ ಯಾವುದೂ ಇಶ್ಯೂ ಇಲ್ಲ. ಸೊ ಹಾಗೆ ಅನ್ನೆಸೆಸರಿಯಾಗಿ ನನ್ನ ಹೆಸರು ಹಿಡಿದಿರ್ತಾರೆ. ಈಗ ಗ್ರಾಮ ಪಂಚಾಯತ್ ಚುನಾವಣೆಗೆಲ್ಲ ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡಬೇಕು ಅನ್ನುವಂಥದ್ದು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿದೆ. ಸಂತೋಷ, ಒಳ್ಳೇದು. ಇವಾಗ ಒಂದು ಡೆಮೋಕ್ರಸಿನಲ್ಲಿ ಎಲೆಕ್ಷನ್ಸು ಫೇರ್ ಆ್ಯಂಡ್ ಫ್ರೀ ಆಗಿರಬೇಕು. ಯಾವುದೇ ಕೂಡ ಸಂದೇಹಕ್ಕೆ ಆಸ್ಪದ ಕೊಡದೇ ರೀತಿಯಲ್ಲಿ ಫೇರ್ ಆ್ಯಂಡ್ ಫ್ರೀ ಆಗಿ ನಡೀಬೇಕು. ಸೊ ಅದ್ರ ಮೇಲೆ ನಮಗೆ ಅನುಮಾನ ಇದ್ದಾಗ ಅಂಥ ಒಂದು ಪದ್ಧತಿನೇ ಫಾಲೋ ಮಾಡಬಾರ್ದು. ಇವತ್ತು ಯಾವ ದೇಶಗಳಲ್ಲಿ ಈ ಒಂದು ಏನು ಬ್ಯಾಲೆಟ್ ಪೇಪರ್ಗಳನ್ನು ಬಿಟ್ಟು EVM ಅಂತಂದರು, ಅಂಥ ದೇಶಗಳಲ್ಲೇ ಇವಾಗ ಮತ್ತೆ ವಾಪಸ್ ಬ್ಯಾಲೆಟ್ ಪೇಪರ್ಗಳಿಗೆ ಹೋಗ್ತಾ ಇದ್ದಾರೆ. ಸೊ ಅದರೊಳಗೆ ಅಂಥ ತಂತ್ರಜ್ಞಾನದಲ್ಲಿ ಮುಂದುವರಿರುವಂಥ ದೇಶಗಳೇ ಅದನ್ನು ಕೈ ಬಿಟ್ಟಿರ್ಬೇಕಾದ್ರೆ ನಾವು ಕೈ ಬಿಡೋದ್ರೊಳಗೆ ಏನೂ ತಪ್ಪಿಲ್ಲ. ಪರಿಪೂರ್ಣವಾಗಿ EVM ಕೈ ಬಿಡಬೇಕು ಅನ್ನೋದು ಎಲ್ಲ ಪ್ರಕ್ರಿಯೆಗಳೆಲ್ಲ. ಹೌದು, ಅದ್ರ ಬಗ್ಗೆ ಅಷ್ಟೊಂದು ಅನುಮಾನ ಇದ್ದಾಗ ಯಾತಕ್ಕೆ ನಾವು ಅದನ್ನು EVM ಆಗಬೇಕು ಅಂತ ಹೇಳಿ ಪಟ್ಟಿಡಬೇಕು. ಬ್ಯಾಲೆಟ್ ಬೇಕ್ಸ್ ಇವಾಗ ಸೇಫ್ ಇದೆ. ಮೊದಲಿನ ಥರ ಯಾರು ಇವಾಗ ಹೋಗಿ ಏನು ಬೂತ್ಗಳಲ್ಲೇ ಲೂಟಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇವಾಗ ಪೊಲೀಸ್ ಅವರಿದ್ದಾರೆ, ಜಾಸ್ತಿ ಫೋರ್ಸಸ್ ಇದೆ, ಮತ್ತು CCTV ಕ್ಯಾಮ್ರಾಗಳಿದೆ. ಸೊ ಹಾಗಾಗಿ ಅಕಸ್ಮಾತ್ ಅದರೊಳಗೆ ಏನಾದರೂ ಅಕ್ರಮ ಮಾಡಿದ್ರೆ ಅದನ್ನು ಹಿಡಿಯೋದು ಸುಲಭ. ಬಟ್ ಆದರೆ ತಂತ್ರಜ್ಞಾನ ಬಳಸಿ ಏನಾದರೂ ಅವ್ಯವಹಾರ ಮಾಡಿದ್ರೆ ಅದನ್ನು ಹಿಡಿಯೋದು ಬಹಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ EVM ಬದಲು ಬ್ಯಾಲೆಟ್ ಬಾಕ್ಸಲ್ಲಿ ಎಲೆಕ್ಷನ್ ಮಾಡಿದ್ರೆ ಸೂಕ್ತ. ಅಲ್ಲಿ ಮುಂದಿನ ವಿಧಾನಸಭೆನೂ ಕೂಡ ಬ್ಯಾಲೆಟ್ ಮೇಲೆ ಆಗಬೇಕು. ಅದು ನನಗೆ ಗೊತ್ತಿಲ್ಲ, ಯಾಕೆಂತಂದ್ರೆ ಅದು ನಮ್ಮ ಕೈಲಿ, ರಾಜ್ಯ ಸರ್ಕಾರದ ಕೈ ಇಲ್ಲ. ಬಟ್ ಖಂಡಿತ ಅಫ್ಕೋರ್ಸ್ ನಾವು ಬ್ಯಾಲೆಟ್ ಬಾಕ್ಸ್ಗೆ ಹೋಗೋದೇ ಬೆಟರ್ ಅನ್ನೋದು ನನ್ನ ಅನಿಸಿಕೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.